ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲೆಗಳ ಮೇಲೆ ದಾಖಲೆ ಔಟ್ ಆಗ್ತಿರೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವರಿಂದ ಸಿದ್ದರಾಮಯ್ಯ ವಿರುದ್ಧ ಬಿಗ್ ಬಾಂಬ್, ಮತ್ತೊಂದು ಸ್ಫೋಟಕ ದಾಖಲೆಯನ್ನ ಬಿಡಲಿದ್ದಾರಂತೆ. HDK ಕೇಂದ್ರ ಸಚಿವರ ಬಳಿ ಬೇರೆ ಎಲ್ಲೂ ಇಲ್ಲದಂತಹ ಒಂದು ದಾಖಲೆ, ಎಲ್ಲರಿಗೂ ಮರೆತು ಹೋಗಿರುವ ಅಥವಾ ಯಾರ ಗಮನಕ್ಕೂ ಬರದಂತಹ ಒಂದು ದೊಡ್ಡ ದಾಖಲೆ ಇದೆಯಾ? ಮತ್ತು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಮುಜುಗರಕ್ಕೆ ಕಾರಣವಾಗಲಿದೆಯಾ ಈ ದಾಖಲೆ? ಕುಮಾರಸ್ವಾಮಿ ಅವರು ಈಗ ಅದನ್ನ ಹೊರಗೆ ಎಳೆದಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಮೂಡಾ ಕೇಸ್ ಅತ್ಯಂತ ಮಹತ್ವದ ಘಟ್ಟದಲ್ಲಿದೆ, ರೋಚಕ ಹಂತಕ್ಕೆ ಬಂದು ತಲುಪಿದೆ. ವಾದ ಪ್ರತಿವಾದ ಆಗಿ ಇನ್ನೇನು ಜಡ್ಜ್ಮೆಂಟ್ ಹೊರಗಡೆ ಬರೋದಷ್ಟೇ ಬಾಕಿ. ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯನವರಿಂದ ಕಿಂಚಿತ್ತು ಲೋಪವೂ ಆಗಿಲ್ಲ. ಇದು ದುರುದ್ದೇಶಪೂರ್ವಕವಾಗಿ ಸಂಚು ರೂಪಿಸಿ ರಾಜಕೀಯ ದ್ವೇಷದಿಂದ ಮಾಡಿರೋದು ಅಂತ ಸಿಂಘ್ವಿ ಅವರು ದೊಡ್ಡ ವಾದವನ್ನೇ ಮಂಡಿಸಿ ಹೋಗಿದ್ದಾರೆ. ದೂರುದಾರರ ಕಡೆಯಿಂದನೂ ಕೂಡ ಖಡಕ್ ವಾದ ಆಗಿದೆ. ಸೊ ಕೋರ್ಟ್ ಏನು ಮಾಡುತ್ತೆ, ತೀರ್ಮಾನ ಏನು ಬರುತ್ತೆ, ಕಾಯ್ತಾ ಇದ್ದಾರೆ ಜನ. ಈ ಕೇಸಲ್ಲಿ ಏನಾಗುತ್ತಪ್ಪ ಅಂತ. ಇದ್ರ ನಡುವೆನೇ ಬೇಕಾದಷ್ಟು ದಾಖಲೆಗಳೆಲ್ಲ ಬ್ಲಾಸ್ಟ್ ಆಗಿದೆಯಲ್ಲ. ಈಗ ನೋಡಿ, ಕುಮಾರಸ್ವಾಮಿ ಅವರಿಂದ ಬಿಗ್ ಬಾಂಬ್. ಯಾವುದಿದು 14 ಸೈಟ್ದು ಬಿಟ್ಟು ಹಾಕಿ ಅಂತಿದ್ದಾರೆ ಕುಮಾರಸ್ವಾಮಿ ಅವರು. ಕೋರ್ಟ್ ನೋಡ್ಕೊಳ್ಳುತ್ತೆ. ಈಗ ಶುರುವಾಗಿದೆ ಅದು. ಈ 14 ಸೈಟ್ಗಳ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಅದಕ್ಕಿಂತ ಒಂದು ದೊಡ್ಡ ಮನೆ ಕಟ್ಟಿದ್ದೀರಲ್ಲ, ಅದ್ರ ಕಥೆ ಇಲ್ವಾ? ಅದ್ರ ಕಥೆ ಎಲ್ಲರೂ ಮರ್ತಿರಬಹುದು ಅಥವಾ ಗೊತ್ತಿಲ್ಲದಿರಬಹುದು. ನನಗೆ ಗೊತ್ತದು, ನಾನು ಮರ್ತಿಲ್ಲ. ದಾಖಲೆ ಇದೆ ಅಂತಿದ್ದಾರೆ. ಆ ದಾಖಲೆಯನ್ನ ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೆ ಅತಿ ದೊಡ್ಡ ಮುಜುಗರ ಕಾದಿದೆಯಾ? ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಸತ್ಯವೇ ಆಗಿದ್ದಲ್ಲಿ ಅವರು ಎಕ್ಸಾಕ್ಟ್ಲಿ ಇಂಥವ್ರಿಗೆ ಸಂಬಂಧಪಟ್ಟದ್ದು ಯಾವ ಅಂಗವಿಕಲನಿಗೆ ಸಿದ್ದರಾಮಯ್ಯನವರು ಅನ್ಯಾಯ ಮಾಡಿದ್ರು ಅಂತೆಲ್ಲ ಡೀಟೇಲ್ಸ್ ಅನ್ನ ಹೊರಗಿಡ್ತಿದ್ದಾರೆ. ಏನದು ಹಾಗಾದ್ರೆ ರಹಸ್ಯ? ಮೈಸೂರು ರಹಸ್ಯ ಅಂತ ಕೇಳಿದ್ರೆ, ಉಪಮುಖ್ಯಮಂತ್ರಿಯಾಗಿದ್ದ ಟೈಮಲ್ಲಿ ಈ ಮೂಡಾ ಕೇಸು ಎಲ್ಲ ಶುರುವಾಗಿದ್ದಲ್ಲಿಂದಾನೆ ಅಂತ ಅಲ್ವಾ ಹೇಳ್ತಿರೋದು. DCM ಆಗಿದ್ದಾಗ ಸಿದ್ದರಾಮಯ್ಯನವರು ಮೈಸೂರು ಉಸ್ತುವಾರಿ ಸಚಿವರಾಗಿದ್ದ ಟೈಮಲ್ಲಿ ಈ 14 ಸೈಟಿಗೆ ನಾಂದಿ ಹಾಡಿದ್ದು. ಅಂದರೆ ಭೂಮಿ ಮತ್ತೊಂದು ಡಿನೋಟಿಫಿಕೇಶನ್ ಮಾಡಿಕೊಂಡ್ರು, ಕೈ ಬಿಟ್ಟರು. ಆಮೇಲೆ ಅದನ್ನು ಇವ್ರು ಯಾರೋ ಮೈದ ಖರೀದಿ ಮಾಡಿದ್ರು ಅಂತ ತೋರಿಸಿದ್ರು. ಆಮೇಲೆ ಪರ್ಯಾಯವಾಗಿ ಸೈಟ್ ತಗೊಂಡ್ರು ಮತ್ತೊಂದು. ಸೊ ಅಲ್ಲಿಂದ ಬೇಕಾದಂಗೆ ಡಿಸೈನ್ ಮಾಡ್ಕೊಂಡು ಬಂದಿದ್ದು DCM ಇದ್ದಾಗ, ಮೈಸೂರು ಉಸ್ತುವಾರಿ ಇದ್ದಾಗ ಅಂತಲ್ವಾ ಆರೋಪ ಇರೋದು. ನೋಡಿ, ಈಗ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು, DCM ಆಗಿದ್ದ ಕಾಲದಲ್ಲಿ ಸಿದ್ದರಾಮಯ್ಯನವರು ಒಂದು ಮನೆ ಕಟ್ಟಿದ್ದಾರಂತೆ. ಮತ್ತದು ಯಾರ ಜಾಗದಲ್ಲಿ? ನಿಮ್ಮ ಜಾಗದಲ್ಲ, ಒಬ್ಬ ದಲಿತನ, ಅದರಲ್ಲೂ ಅಂಗವಿಕಲನ. ಕುಮಾರಸ್ವಾಮಿ ಅವರ ದಾಖಲೆ ಅದು, ಅವ್ರ ಹತ್ರ ಇರೋ ದಾಖಲೆ ಅಂತೆ. ಮೈಸೂರಿನಲ್ಲೇ ಇದು ಒಂದು ಪ್ರಕರಣ ಇರಲಿ. ಈ 15 ಸೈಟಿಂದು ಇವರೊಂದು ಮನೆ ಕಟ್ಟಿದ್ರಲ್ಲ ಡೆಪ್ಟಿ CM ಆಗಿ, ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ? ಅದು ಬೇಕಾದ ದಾಖಲೆ. ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಯಾರೋ ಒಬ್ಬ ದಲಿತನ CITನಲ್ಲಿ ಅಲರ್ಟ್ ಆದಂಥ ಮೂಡಾ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು? ಇದು ಒಂದಲ್ಲ, ಮೊನ್ನೆ 15 ಸೈಟ್ ತಗೊಂಡಿರೋದಲ್ಲ ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ. ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ಡ್, ಅವನು 24,000 ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡಾದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಡ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ 10,000 ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟ ಮೇಲೆ ಪಾಪ ಅವ್ನು ಯಾರೋ ಬಂದು ನೋಡಿದ್ದೀನಪ್ಪ, ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವ್ರಲ್ಲ ಅಂತೇಳಿ ನಡೀತಲ್ಲ, ಜನ ಮರ್ತಿರ್ಬೋದು. ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ. ಒಬ್ಬ ಅಂಗವಿಕಲನ, ಅದರಲ್ಲೂ ದಲಿತ ಯುವಕನ ಸೈಟಲ್ಲಿ ಮೂಡಾಗೆ ಆ ಕೋಟಾದಲ್ಲಿ ಏನೋ ಪಾಪ ಇಷ್ಟು ದುಡ್ಡು ಕೊಟ್ಟು ಅವ್ರು ತಗೊಂಡಿರ್ತಾರಂತೆ ಸೈಟು. ಕೆಲವು ದಿನಗಳಾದ್ಮೇಲೆ ನೋಡಿದ್ರಲ್ಲ ಮನೆ ಎದ್ದು ನಿಂತು ಬಿಟ್ಟಿದೆ. ಇದೇನಪ್ಪ, ಯಾರು ಮನೆ ಕಟ್ಟಿದ್ದಾರೆ ಅಂತ ಕಂಗಾಲಾಗ ನೋಡಿದ್ರೆ ದೊಡ್ಡವರು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮನೆ ಕಟ್ಟಿದ್ದಾರಂತೆ ಅಲ್ಲಿ. ಇದು ಕುಮಾರಸ್ವಾಮಿ ಅವರ ಬಿಗ್ ಬಾಂಬ್ ಸಿದ್ದರಾಮಯ್ಯ ವಿರುದ್ಧ. ನನ್ನ ಬಳಿ ಅದರ ಪಿನ್ ಟು ಪಿನ್ ಡೀಟೇಲ್ಸ್ ದಾಖಲೆ ಇದೆ, ಬಿಡ್ಲಾದನ್ನ ಅಂತಿದ್ದಾರೆ. ಸೊ ಮೂಡಾ ಕೇಸ್ ಬೆನ್ನಲ್ಲೇ ಮತ್ತೊಂದು ಮಹಾ ಮುಜುಗರ ಕಾದಿದ್ಯಾ ಸಿದ್ದರಾಮಯ್ಯನವ್ರಿಗೆ? ಅದು ಕೂಡ ಅಹಿಂದ ನಾಯಕನಾಗಿ ಮಿಂಚುತ್ತಿರುವಂತಹ ಸಿದ್ದರಾಮಯ್ಯನವ್ರಿಗೆ ದಲಿತ ಅಂಗವಿಕಲನೊಬ್ಬನ ಸೈಟ್ ಕಬಳಿಸಿ ಬೃಹತ್ ಬಂಗಲೆ ನಿರ್ಮಿಸಿದಂತಹ ಕೇಸ್ ಬ್ಲಾಸ್ಟ್ ಆಗುತ್ತಾ? ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು. ಮೊನ್ನೆಯಷ್ಟೇ BJP ಸಂಸದರೊಬ್ಬರು ಹೇಳಿದ್ರು,
ಯಾರು ಜಿಗಜಿಣಗಿ ಅವರು. ಇದು ಒಂದು ಕೇಸಲ್ಲ, ದೊಡ್ಡದೊಂದು ಮತ್ತೊಂದು ಇನ್ನೊಂದು ಎಲ್ಲ ಬರೋದಿದೆ. ಎಲ್ಲ ದಾಖಲೆಗಳು ಬಂದಿವೆ, BJP ಕೈಗೂ ಬಂದು ಸೇರಿದೆ. ಇದು ಒಂದಲ್ಲ, ಇನ್ನೂ ದೂರುಗಳು ದಾಖಲಾಗೋದಿದ್ದಾವೆ ಅಂತ BJPಯ MP ಒಬ್ಬರು ಬಾಂಬ್ ಸಿಡಿಸಿದ್ರು. ಏನದು ಕೇಸು ಅಂದರೆ ಅದೆಲ್ಲ ನಾನು ಹೇಳಲ್ಲ ಅಂತ ಹೇಳಿದರು. ಈಗ ಹಾಗಾದ್ರೆ ಕುಮಾರಸ್ವಾಮಿ ಅವರು ತೆಗೀತಿದ್ದಾರೆ. BJPಯವರ ಬಳಿ ಮತ್ತಷ್ಟು ಅಸ್ತ್ರಗಳಿವೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಅತ್ಯಂತ ಮುಜುಗರದ ವಿಚಾರ ಆಗಬಹುದು. ಇದು ಸತ್ಯವೇ ಆಗಿದ್ದಲ್ಲಿ ಒಬ್ಬ ಅಂಗವಿಕಲನ ಜಾಗದಲ್ಲಿ ಸಿದ್ದರಾಮಯ್ಯನವರು ಕಬಳಿಸಿ, ಆ ವ್ಯಕ್ತಿ ಯಾರೋ ದುಡ್ಡು ಕೊಟ್ಟು ಮೂಡಾದಲ್ಲಿ ಅಂಗವಿಕಲರಿಗೆ ಅಥವಾ ಯಾವುದೋ ಒಂದು ಕೋಟಾದಲ್ಲಿ ತಗೊಂಡಿದ್ದ ಸೈಟಲ್ಲಿ ಮನೆ ಕಟ್ಟಿದ್ದಾರೆ ಅನ್ನೋದೇ ಆದರೆ ಇದು ಕುಮಾರಸ್ವಾಮಿ ಅವರ ಆರೋಪ. ಕೇಸ್ ಹಾಕೋದಾದರೆ ಕುಮಾರಸ್ವಾಮಿ ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ. ಇಂಥ ಆರೋಪ ಮಾಡಿದ್ದಾರೆ ಅವರು, ಮಾನಹಾನಿ ಆಗುವಂಥ ಒಂದು ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಾರಾ, ಸಿಡಿದು ಬೀಳ್ತಾರಾ, ಬರೀ ಸ್ಟೇಟ್ಮೆಂಟ್ ಕೊಟ್ಟು ಕೌಂಟರ್ ಕೊಡ್ತಾರಾ, ಕಾನೂನು ಹೋರಾಟಕ್ಕೆ ಮುಂದಾಗ್ತಾರ ಗೊತ್ತಿಲ್ಲ. ದೊಡ್ಡ ಆರೋಪ ಮಾಡಿದ್ದಾರೆ. ಒಬ್ಬ ಅಂಗವಿಕಲನ ಜಾಗ ಕಬಳಿಸಿ ಮನೆ ಕಟ್ಟಿದ್ದಾರೆ ಅಂತ. ಸೊ ಟ್ವಿಸ್ಟ್ ಕೊಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಮೈಸೂರಲ್ಲಿ ನಿಮ್ದೇನೇನು ಅಕ್ರಮ ಇದೆ, ಒಂದ ಎರಡ ಎಲ್ಲ ಹೊರಗಡೆ ಬರುತ್ತೆ ಈಗ ಅಂತ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯನವರಿಗೆ ಮುಹೂರ್ತ ಫಿಕ್ಸ್ ಆಗಿದೆ, ಇನ್ನು 6 ತಿಂಗಳು ಇರಲ್ಲ ಅಂತೆಲ್ಲ BJPಯವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಸಂಕ್ರಾಂತಿ ತನಕ ಅಂತ ಹೇಳಲಾಗ್ತಿತ್ತು, ದೀಪಾವಳಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ BJPಯವರು ಹೇಳ್ತಿರೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವರ ಈ ಬಾಂಬ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.